ನಮಸ್ತೆ. ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಪ್ರೇಮದ ಅಕೌಂಟನ್ನು ಸೃಷ್ಟಿಸಿ. ಬ್ಯಾಂಕ್ ಅಕೌಂಟ್ ಕೇಳಿದ್ದೀವಿ, ಸೇವಿಂಗ್ಸ್ ಅಕೌಂಟ್ ಕೇಳಿದ್ದೀವಿ, ಕರೆಂಟ್ ಅಕೌಂಟ್ ಕೇಳಿದ್ದೀವಿ. ಪ್ರೇಮದ ಅಕೌಂಟ್ ಮಾಡ್ಕೋಬೇಕಂತೆ. ಹೇಗೆ? ಅದಕ್ಕೆ ಒಂದು ಒಳ್ಳೆ ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ. ಹೆಂಗೆ ಗೊತ್ತಾ? ಮದರ್ ತೆರೇಸಾ ಅವರು ಒಂದು ಮಾತು ಹೇಳಿದಾರಂತೆ. ಅದೇನೆಂದರೆ, ಶ್ರೇಷ್ಠ ಕಾರ್ಯ ಅನ್ನೋದೇ ಇಲ್ಲ, ಗ್ರೇಟ್ ಕೆಲಸ ಅನ್ನೋದೇ ಇಲ್ಲ. ಅಪಾರವಾದಂತಹ ಪ್ರೇಮವನ್ನು ತುಂಬಿ ಮಾಡುವಂಥ ಸಣ್ಣ ಸಣ್ಣ ಕೆಲಸಗಳು ಕೂಡ ಶ್ರೇಷ್ಠ ಕಾರ್ಯ ಆಗುತ್ತೆ ಅಂತ. ಇದರಲ್ಲೇ ನಮಗೆ ಅರ್ಥ ಆಗಬೇಕು, ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ನಾವು ಲವ್ ತುಂಬಿ ಮಾಡಬೇಕು. ನಮ್ಮ ಅಮೂಲ್ಯವಾದ ಸಂಬಂಧಗಳನ್ನು ಬಾಂಧವ್ಯಗಳನ್ನು ನಾವು ಗಟ್ಟಿಗೊಳಿಸೋದಕ್ಕೆ, ಚೆನ್ನಾಗಿರೋದಕ್ಕೆ ನಾವು ಮಾಡಬೇಕಾಗಿರುವಂತಹ ಸಣ್ಣ ಸಣ್ಣ ಕಾರ್ಯ ಯಾವುದು ಅಂತ ನೀವು ಯೋಚನೆ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಪ್ರೇಮವನ್ನು ತುಂಬಿ ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡ್ಬೋದಲ್ವಾ ಅಂತ ಅರ್ಥ ಮಾಡಿಸ್ತಾ ಇದ್ದಾರೆ. ಒಂದು ದಿನದಲ್ಲಿ ಸ್ವಲ್ಪ ಉತ್ತಮವಾದ ಪ್ರಯತ್ನವನ್ನು ಮಾಡೋದ್ರ ಮೂಲಕ ಬೇರೆಯವರ ಜೀವನದಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಮಾಡ್ಬೋದಾ? ಹೆಚ್ಚು ಕರುಣೆಯಿಂದನೂ ಇರ್ಬೋದಾ? ಇತರರಿಗೆ ನೀವು ನೀಡುವಂಥ ಕಾರ್ಯವೇ ನಿಮ್ಮಲ್ಲಿ ಉತ್ತಮವೆಂಬ ಭಾವನೆಯನ್ನು ಮೂಡಿಸುತ್ತದೆ. ನಾವು ಯಾವ ರೀತಿ ಇನ್ನೊಬ್ಬರಿಗೆ ಕೆಲಸ ಮಾಡ್ತೀವಿ ಅಲ್ಲ, ಅದೇ ನಮ್ಮಲ್ಲಿ ನಾವು ಉತ್ತಮ ಅಂತ ನಮಗನ್ಸುತ್ತೆ. ಅಂದರೆ ನೀವು ಯಾವುದೇ ಕೆಲಸನ ಪ್ರೀತಿಯಿಂದ ಮಾಡಿದಾಗ ಅವ್ರಿಗೇನು ಎಫೆಕ್ಟ್ ಆಗುತ್ತೋ ಗೊತ್ತಿಲ್ಲ, ನಿಮಗೆ ತುಂಬ ಪೀಸ್ ಸಿಗುತ್ತೆ, ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ. ಸೊ ದಟ್ ನೀವೇನೇ ಕೆಲಸ ಮಾಡಿದ್ರೂ ಆ ಒಂದು ಪ್ರೇಮವನ್ನು ತುಂಬಿ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೆಚ್ಚು ಪ್ರೀತಿಸೋ ಅಂಥ ಅಭ್ಯಾಸನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚು ಪ್ರೀತಿಸೋ ಅಂಥ ಅಭ್ಯಾಸ ಬೆಳೆಸ್ಕೊಳ್ಳಿ. ಅದಕ್ಕೋಸ್ಕರ ಒಂದು ಪ್ರೇಮದ ಅಕೌಂಟನ್ನು ಓಪನ್ ಮಾಡಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಪ್ರೇಮದ ಅಕೌಂಟ್ ಅಂತ. ಪ್ರತಿದಿನ ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಲ್ಲಿ ಅವರ ಜೀವನದಲ್ಲಿ ಸಂತೋಷವನ್ನು ತುಂಬೋದ್ರ ಮೂಲಕ ಈ ವಿಶೇಷವಾದ ಆಶಯವನ್ನು ನಾವು ಸಾಕಾರಗೊಳಿಸ್ಕೋಬೋದು. ನಮ್ಮ ಸಂಗಾತಿ ಅಂದರೆ ನಮ್ಮ ಹಸ್ಬೆಂಡ್, ವೈಫ್ ಯಾರಾದರೂ ಓಕೆ, ಅವರಿಗೆ ಯಾವ ಕಾರಣವೂ ಇಲ್ಲದೆ, ನಮಗೇನು ಗೊತ್ತಾ, ಬರ್ತ್ಡೇ ಇದ್ದರೆ ಮಾತ್ರ, ಆಮೇಲೆ ಏನಾದರೂ ಹಬ್ಬ ಇದ್ದರೆ ಮಾತ್ರನೇ ಸ್ವೀಟ್ ತರೋದು, ಹೂವು ತರೋದು, ಬಟ್ಟೆ ತಂದುಕೊಡೋದು ಅಲ್ಲ. ಏನು ವಿಶೇಷ ಏನೂ ಇಲ್ಲದೇ ಒಂದು ಚಿಕ್ಕ ಹೂವು ತೊಗೊಂಡು ಹೋಗೋದು, ಒಂದು ಸ್ವೀಟ್ ತೊಗೊಂಡು ಹೋಗೋದು ನಮ್ಮ ಹಸ್ಬೆಂಡ್ ಅಥವಾ ವೈಫಿಗೆ, ಅದು ಬಹಳ ಖುಷಿ ಕೊಡುತ್ತೆ. ಯಾಕಂದರೆ ನೀವು ತೊಗೊಂಡು ಹೋಗೋದು ಚಿಕ್ಕದೇ, ಅಲ್ಲಿ ಯಾವ ವಿಶೇಷವೂ ಇಲ್ಲ. ಆದರೆ ನೀವು ಅದರಲ್ಲಿ ತುಂಬಿಕೊಂಡು ತೊಗೊಂಡು ಹೋಗೋದು ಏನನ್ನು? ಪ್ರೇಮನ, ಲವ್ನ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಖುಷಿ ಕೊಡುತ್ತೆ ಅಂತ. ಹಾಗೆ ನಿಮ್ಗೆ ಇಷ್ಟವಾಗಿರುವಂಥ ವ್ಯಕ್ತಿಗೆ ನೀವು ಇಷ್ಟಪಡುವಂಥ ಒಂದು ಬುಕ್ಕನ್ನು ಗಿಫ್ಟ್ ಮಾಡೋದು ಕೂಡ ತುಂಬಾ ಪ್ರೇಮನ ಆ್ಯಡ್ ಮಾಡುತ್ತೆ. ನೀವು ಮಕ್ಕಳಿಗೋಸ್ಕರ ಬಿಡುವು ಮಾಡಿಕೊಂಡು ಅವ್ರ ಜೊತೆ ಸುಮ್ಮನೆ ತಲಾಟೆ ಮಾಡೋದು ಕೂಡ ನಿಮ್ಮ ಭಾವನೆ ಏನನ್ನೋದನ್ನು ಕೂಡ ಹೇಳುತ್ತೆ. ನಿಮ್ಮ ಭಾವನೆಗಳನ್ನು ಗಟ್ಟಿ ಮಾಡುತ್ತೆ, ವಯಸ್ಸನ್ನು ಚಿಕ್ಕದು ಮಾಡುತ್ತೆ ಅಂತ. ಈ ರೀತಿ ನಿಮ್ಮ ದಿನದಲ್ಲಿ ಆರಂಭ ಆದರೆ, ನಿಮ್ಮ ಜೀವನ ಈ ರೀತಿ ಆರಂಭ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ತಿದ್ದಾರೆ. ನಾನು ಜೀವನದಲ್ಲಿ ಏನಾದರೂ ಒಂದು ಕಲಿತಿದ್ರೆ ಅದು ಸಣ್ಣ ವಿಷಯಗಳಿಂದನೇ ಕಲ್ತಿರ್ತೀನಿ, ದೊಡ್ಡ ವಿಷಯಗಳಿಂದನೇ ಕಲ್ತಿರ್ತೀನಿ ಅಂತ ಅಲ್ಲ. ನಾನು ಎಷ್ಟು ಶ್ರೇಷ್ಠತೆಯಿಂದ ಕಲ್ತಿದ್ದೀನಿ ಅನ್ನೋದು ಮಾತ್ರ ಸತ್ಯ. ಸಣ್ಣ ಅಥವಾ ದೊಡ್ಡ ಅನ್ನೋ ಕಾರ್ಯನೇ ಇಲ್ಲ. ದಿನನಿತ್ಯ ನಾನು ಯಾವ ರೀತಿ ನನ್ನ ಕೆಲಸಗಳನ್ನು ಮಾಡ್ತಾಯಿದ್ದೀನಿ, ಎಷ್ಟು ಪ್ರೇಮದಿಂದ ನನ್ನ ಕೆಲಸನ ಮಾಡ್ತಾಯಿದ್ದೀನಿ ಅನ್ನೋದ್ರ ಮೇಲೆ ನನ್ನ ಜೀವನದಲ್ಲಿ ನಾನು ಕಲಿಕೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ. ನಮ್ಮ ಹತ್ರ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟೇ ಹಣ ಇದ್ದರೂ ಕೂಡ ಫೈನಲಿ ನನಗದು ಸಂತೋಷ ಕೊಡದೆ ಹೋಗ್ಬೋದು. ಆದರೆ ನನ್ನ ಒಂದು ಭಾವನೆಗಳ ಅಕೌಂಟಲ್ಲಿ ಪ್ರೇಮ ಅನ್ನೋದನ್ನು ಇಟ್ಕೊಂಡಾಗ ಅದು ಅತಿ ಹೆಚ್ಚು ಸಂತೋಷನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ. ಆ್ಯಂಡ್ ಇಲ್ಲಿ ಒಬ್ಬರು ತತ್ವಜ್ಞಾನಿ ಹೇಳಿರೋ ಮಾತನ್ನು ಹೇಳ್ತಾ ಇದ್ದಾರೆ. ಅದೇನೆಂದರೆ ಶ್ರೀಮಂತ ಹೃದಯವಿಲ್ಲದೆ, ಓಕೆ, ಎಷ್ಟೇ ಸಂಪತ್ತಿದ್ರೂ ಕೂಡ ಅವರು ಭಿಕ್ಷುಕರೇ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇರೋದಲ್ಲಪ್ಪ. ಸೊ ತುಂಬ ದುಡ್ಡು ಇಟ್ಕೊಂಡು ನಾವು ಒಂದು ಒಳ್ಳೆಯ ಹೃದಯ ಇಲ್ಲ ಅಂತ ಅಂದರೆ ನಾವು ಭಿಕ್ಷುಕರ ಥರಾನೇ. ಈಗ ದುಡ್ಡಿರೋರು ಯಾರಾದರೂ, ಸಿಕ್ಕಾಪಟ್ಟೆ ದುಡ್ಡಿರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಯೋಚನೆ ಮಾಡಿ ನಿಮ್ಮ ಹೃದಯ ಹೇಗಿದೆ ಅಂತ. ಓಕೆ. ಅಂದರೆ ನಿಮ್ಮ ಹತ್ರ ದುಡ್ಡು ಬರ್ತಾ ಇದ್ದರೂ ಕೂಡ ನಿಮ್ಮ ಹೃದಯದ ಮೇಲೆ ಗಮನ ಇರಲಿ. ಸೊ ಪ್ರೇಮ ಅನ್ನೋದನ್ನು ಇಟ್ಕೊಂಡು ನಾವು ಮಾಡಬೇಕು. ನಾವು ಯಾವುದೋ 5 ಸ್ಟಾರ್ ಹೋಟೆಲ್ಗೆ ಹೋಗ್ಬೋದು ಅಥವಾ ಯಾವುದೋ ಹೋಟೆಲ್ಗೆ ಹೋಗ್ಬೋದು, ನಮ್ಮ ಹತ್ರ ಯಾವುದೇ ಲಕ್ಸುರಿ ಕಾರ್ ಇರ್ಬೋದು, ನಾವು 1.5 ಕೋಟಿ 2.5 ಕೋಟಿ ಮನೇಲಿ ಜೀವಿಸ್ತಾ ಇರ್ಬೋದು. ಆದರೆ ಒಂದನ್ನು ಮರಿಬಾರ್ದು. ಏನು? ಫೈನಲಿ ನಾವು ಭೂಮಿಯಲ್ಲೇ ಹೋಗೋದು, ಕರೆಕ್ಟ್?
ನಾವು ಆಸೆ ಪಡು ಸಾಧಿಸು ಬುಕ್ಕಲ್ಲಿ ನೋಡಿದ್ದೀವಿ. ಸೊ ಇಲ್ಲಿ ಹೇಗೆ ಅಂದರೆ ನಾವು ಎಷ್ಟು ಸಂಪಾದನೆ ಮಾಡಿದ್ದೀವಿ ಅನ್ನೋದಲ್ಲ, ನಾವೆಷ್ಟು ಜನರನ್ನು ಸಂಪಾದನೆ ಮಾಡಿದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಆ ಜನರನ್ನು ಸಂಪಾದನೆ ಮಾಡೋಕ್ಕೆ ಇರೋದು ಒಂದೇ ಮಾರ್ಗ, ಅದು ಪ್ರೇಮ ಮಾರ್ಗ. ಕರೆಕ್ಟ್. ಸೊ ನಾವು ಹೇಗೆ ಜೀವಿಸ್ತೀವಿ ಅನ್ನೋದು ಇಂಪಾರ್ಟೆಂಟು. ಸಂತೋಷವನ್ನು ಗಳಿಸ್ಬೇಕು ಅಂತ ಅಂದರೆ ನಾವು ಜೇಡ್ರ ಬಲೆ ಥರ ಇರಬೇಕಂತೆ. ಜೇಡ ಬಲೆ ಕಟ್ಟತ್ತಲ್ಲ ಸ್ಪೈಡರು, ಸೊ ಅದ್ರ ಥರ ಕಟ್ಟಬೇಕಂತೆ. ಯಾಕಂದರೆ ಎಲ್ಲ ದಿಕ್ಕಲ್ಲೂ ಕಟ್ಕೊಂಡ್ಬಿಟ್ಟು ಏನು ಬಿದ್ದರೂ ಇಟ್ಕೊಂಡ್ಬಿಡುತ್ತಂತೆ. ಹಾಗೆ ನಮ್ಮ ಮನಸ್ಸಲ್ಲಿ ಪ್ರೇಮ ಅನ್ನೋ ಒಂದು ಜೇಡರ ಬಲೆಯನ್ನು ನಾವು ಕಟ್ಕೊಂಡಿರ್ಬೇಕಂತೆ. ಎಲ್ಲವನ್ನೂ ಅದರಲ್ಲಿ ನಾವು ಹಿಡಿತಾ ಇರಬೇಕಂತೆ. ಆಗ ನಮ್ಮ ಜೀವನ ಚೆನ್ನಾಗಿರುತ್ತೆ. ಸೊ ಪ್ರಾಣಿ ಪಕ್ಷಿಗಳ ಜೊತೆ, ಆಮೇಲೆ ಮನುಷ್ಯರುಗಳ ಜೊತೆ ಯಾವುದೇ ಕೆಲಸ ಮಾಡ್ತಿರಲಿ, ನೀವು ಎಷ್ಟೇ ಒಂದು ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅಲ್ಲಿ ಟೀ ಕೊಡೋರಾಗಿರ್ಬೋದು, ಕೆಲಸ ಮಾಡೋರಾಗಿರ್ಬೋದು, ಕಸ ಗುಡಿಸೋರಾಗಿರ್ಬೋದು, ಅಪಾರವಾದ ಪ್ರೇಮವನ್ನು ತುಂಬಿ ಮಾತಾಡಿಸಿ, ಅಪಾರವಾದ ಪ್ರೇಮದಿಂದ ನೀವು ಚಿಕ್ಕ ಚಿಕ್ಕ ಮಾಡೋ ಕೆಲಸಗಳು ಕೂಡ ಶ್ರೇಷ್ಠ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರೇಮನ ಆ್ಯಡ್ ಮಾಡಿ ಮಾಡೋ ಅಂಥ ಕೆಲಸ ತುಂಬ ಸುಲಭವಾಗುತ್ತೆ. ಎಷ್ಟು ಒಳ್ಳೆಯದಲ್ವಾ? ಪ್ರೇಮನ ಆ್ಯಡ್ ಮಾಡಿ ನಾವು ಕೆಲಸ ಮಾಡಿದ್ರೆ ಆ ಕೆಲಸ ಕಷ್ಟ ಅಂತ ಅನಿಸಲ್ಲ. ಪ್ರೇಮನ ಆ್ಯಡ್ ಮಾಡಿದ್ರೆ ಸಂಬಂಧಗಳೂ ಕಷ್ಟ ಅಂತ ಅನಿಸಲ್ಲ. ಅಲ್ಲಿ ಪ್ರೇಮ ಮಿಸ್ ಆದರೆ ಎಲ್ಲ ಮಿಸ್ ಆಗಿರುತ್ತೆ. ಓಕೆ. ಸೊ ತಪ್ಪು ಸರಿ ನೋಡೋದೇ ಇಲ್ಲ ನಮಗಲ್ಲಿ ಪ್ರೇಮ ಇದ್ದರೆ. ಸೊ ರಾಧಾಕೃಷ್ಣ ಸೀರಿಯಲ್ ಆ್ಯಕ್ಚುಲಿ ಕನ್ನಡದಲ್ಲಿ ಸುವರ್ಣ ಚಾನಲಲ್ಲಿ ಬರ್ತಾಯಿತ್ತು. ನೋಡಿಲ್ಲ ಅಂತಂದರೆ ಎಪಿಸೋಡ್ಸ್ಗಳಿದೆ ಈಗಲೂ ಕೂಡ, ನೋಡಿ ಹೋಗಿ. ರಾಧಾಕೃಷ್ಣ ಸೀರಿಯಲಲ್ಲಿ ಪ್ರೇಮದ ಬಗ್ಗೆ ಸಂಪೂರ್ಣ ಕೊಟ್ಟಿದ್ದಾರೆ. ಪ್ರೇಮ ಅಂದರೆ ಏನು, ಪ್ರೇಮದ ಅರ್ಥ ಏನು, ಪ್ರೇಮಿ ಅಂದರೆ ಏನು, ಹೇಗೆ ಪ್ರೇಮಿಸಬೇಕು, ಯಾವುದನ್ನು ಪ್ರೇಮಿಸಬೇಕು, ಆ ಪ್ರೇಮ ಏನೆಲ್ಲ ಮಾಡುತ್ತೆ ಅಂತ. ಹಾಗಾಗಿ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಎವ್ರಿ ಡೇ ನಮ್ಮ ಸೇವಿಂಗ್ಸ್ ಅಕೌಂಟಿಗೆ ಅಮೌಂಟ್ ಹಾಕಿ ಸೇವಿಂಗ್ಸ್ನ ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡ್ತೀವಲ್ವ, ಹಾಗೆ ಪ್ರೇಮದ ಅಕೌಂಟ್ ಕೂಡ ಓಪನ್ ಮಾಡೋಣ. ಡೈಲಿ ಪ್ರೇಮವನ್ನು ನಾವು ಡೆಪಾಸಿಟ್ ಮಾಡ್ತಾ ಬರೋಣ. ಯಾವಾಗ ಬೇಕು ಆವಾಗ ಹೆಚ್ಚು ATM ಕಾರ್ಡಲ್ಲಿ ತೆಗಿಯೋ ಥರ ಹೆಚ್ಚು ಕೊಡೋ ಥರನೂ ನಮ್ಮ ಹತ್ರ ಇರಲಿ. ಆ್ಯಂಡ್ ಎನಿ ಟೈಮ್ ಬಂಡಲ್ ಆಫ್ ಪ್ರೇಮ ನಮ್ಮ ಅಕೌಂಟಲ್ಲಿ ಇರಲಿ. ಅದನ್ನು ಪ್ರೇಮದ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.